ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕಟೋರಿ ಬ್ಲೌಸ್ನ ನಾನು ಕಟಿಂಗ್ ಮಾಡಿದ್ದೆ, ಅದನ್ನ ಇವತ್ತು ಸ್ಟಿಚ್ ಮಾಡಬೇಕಂತ ಹೇಳಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಟೈಲರಿಂಗ್ ನನ್ನ ಜರ್ನಿ ಯಾವ ರೀತಿಯಾಗಿ ನಡೀತು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 8 ವರ್ಷ ಕಂಪ್ಲೀಟ್ ಆಯಿತು. ಹಾಗೆ ನಾನು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ನಾನು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 7 ವರ್ಷ ಸ್ಟಾರ್ಟ್ ಆಯಿತು. ಯಾಕಂತಂದರೆ ನಾನು ಸ್ಟಿಚಿಂಗ್ ಕಲೀಲಿಕ್ಕೆ ಎಲ್ಲೂ ಹೋಗಿಲ್ಲ. ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ಬೋದು. ನಾನು ₹1 ಕೂಡ ಖರ್ಚು ಮಾಡಿದೆ ಟೈಲರಿಂಗ್ನ ನಾನು ಕಲ್ತ್ಕೊಂಡಿದ್ದೀನಿ. ಇವಾಗ ನೀವು ಹಲವಾರು ವಿಡಿಯೋಗಳನ್ನ ನೋಡಿರ್ತೀರ, ಮತ್ತು ಬ್ಲೌಸ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ನೀವು ಖಂಡಿತವಾಗ್ಲೂ ನೋಡಿರ್ತೀರ. ಸ್ಟಾರ್ಟಿಂಗ್ ಟೈಲರಿಂಗ್ ನಮಗೇನು ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಏನಾದರೂ ವಿಡಿಯೋಸ್ ಆದರೂ ನೋಡಿ ಕಲ್ತ್ಕೊಂಡಿರ್ತಾರೆ. ಹಾಗಾದರೆ ಯಾರಾದರೂ ಮನೇಲಿ ಸ್ಟಿಚಿಂಗ್ ಮಾಡೋರಿದ್ದರೂ ಕೂಡ ನೋಡಿ ಕಲಿಬಹುದು. ಆದರೆ ಆವಾಗಿನ ಟೈಮ್ ಒಳಗೆ ಮೊಬೈಲ್ ಒಳಗೆ ವಿಡಿಯೋಸ್ ನೋಡಿ ಅಟ್ಲೀಸ್ಟ್ ನಾರ್ಮಲ್ ಬ್ಲೌಸ್ ಆದರೂ ಕಟ್ಟಿಂಗ್ ಹೆಲ್ಪ್ ಆಗುತ್ತೆ ವಿಡಿಯೋಸ್ ನೋಡಬೇಕು ಅಂತಂದ್ರೆ. ಅವಾಗ ನಾವು ಊರೊಳಗಿದ್ವಲ್ಲ, ಆ ಟೈಮ್ ಒಳಗೆ ಮೊಬೈಲ್ ನೆಟ್ವರ್ಕ್ ಕೂಡ ಸರಿಯಾಗಿ ಬರ್ತಿರಲಿಲ್ಲ. ಹೀಗಾಗಿ ತುಂಬಾ ಪ್ರಾಬ್ಲಮ್ ಇತ್ತು. ಯಾಕಂತಂದ್ರೆ ಅವಾಗ ಟೈಲರಿಂಗ್ ಕ್ಲಾಸ್ಗೆ ಹಚ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ಹೊರಗಡೆ ಹೋಗಿ ಸ್ಟಿಚಿಂಗ್ ಕಲೀಲಕ್ಕ ಅನುಕೂಲನೇ ಇರಲಿಲ್ಲ. ಹೀಗಾಗಿ ನಾನು ಮೊದಲಿಗೆ ತಂದಿರೋದು ಪಿಕೋ ಫಾಲ್ ಮಷೀನು. ಆಲ್ರೆಡಿ ವಿಡಿಯೋ ಒಳಗೆ ನಿಮ್ಗೆ ಹೇಳಿದ್ದೀನಿ. ಮೊದಲಿಗೆ ನಾನು ಪಿಕೋ ಫಾಲ್ ಮಷೀನ್ನ ತೊಗೊಂಡು ಬನ್ನಿ. ಯಾಕಂತಂದರೆ ಚಿಕ್ಕ ಮಕ್ಕಳು ಮನೆ ಕೆಲಸದ ಜೊತೆಗೆ ಸ್ಟಿಚಿಂಗ್ ಅಂತೂ ಆಗಂಗಿಲ್ಲ. ಹೀಗಾಗಿ ಮೊದಲಿಗೆ ಬರ್ತಕ್ಕಂಥ ಒಂದು ಪಿಕೋ ಫಾಲ ಇಷ್ಟು ಮಾಡ್ರೆ ಬಂದಿತ್ತು. ಮತ್ತು ನಮ್ಮ ಮನೆ ಮೆಂಬರ್ಸು ನನ್ನ ಬ್ಲೌಸ್ನು ಕಲಿತಾ ಸ್ಟಿಚಿಂಗ್ ಮಾಡ್ಬೋದು ಅಂಥೇಳಿ ನಾನು ಮಷಿನ್ನ ತೊಗೊಂಡು ಬಂದೀನಿ. ಮೊದಲಿಗೆ ತಂದ ಕೂಡಲೇ ಯಾಕಂತಂದ್ರೆ ಪಿಕೋ ಮತ್ತು ಫಾಲ್ ಮಾಡೋದು ಸ್ಟಾರ್ಟ್ ಆಯಿತು. ಹೀಗಾಗಿ ಹಲವಾರು ಅಂದರೆ ಮನೆ ಕೆಲಸದ ಜೊತೆಗೆ ಪಿಕೋ ಅಷ್ಟು ಹಾಕಿ ಕೊಡೋದು. ನಾನು ಆವಾಗ ಏನಾಯ್ತಲ್ಲ ಟೈಲರಿಂಗ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿದೆ. ಆವಾಗ ಏನಾಯ್ತಲ್ಲ ಟೈಲರಿಂಗ್ ಬಗ್ಗೆ ಸ್ಟಿಚಿಂಗ್ ಬಗ್ಗೆ ಒಂದಿಷ್ಟು ಏನು ಕೂಡ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಏನು ಕೂಡ ನಾಲೆಜ್ ಇರಲಿಲ್ಲ. ಮೊದಲಿಗೆ ಸ್ಟಾರ್ಟ್ ಆಯಿತು. ಹೀಗೆ ಒಂದು 5-6 ತಿಂಗಳಾದ ನಂತರ ನಾನು ನನ್ನ ಬ್ಲೌಸ್ನೇ ಕಟಿಂಗ್ ಮಾಡ್ಬೇಕಂತಂದ್ರೂ ವಿಡಿಯೋಸು ಇರ್ತಿರ್ಲಿಲ್ಲ ಅಲ್ಲ. ಹೀಗಾಗಿ ಯಾವಾಗಲಾದರೂ ಒಂದು 15 ದಿವಸಕ್ಕೋ ಒಂದು ವಿಡಿಯೋನ ವೈಫೈ ಕನೆಕ್ಟ್ ಮೇಲೆ ನಮ್ಗೆ ಯಾವ್ದು ಬೇಕಲ್ಲ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮನೆಯವ್ರು ತೋರಿಸ್ತಿದ್ರು. ಸೊ ಅದ್ರ ಬೇಸ್ ಮೇಲೆ ನಾನು ಒಂದು ಅಲ್ಪ ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ನ ನಾನು ಕಲ್ತ್ಕೊಂಡೆ. ಬಟ್ ಸರಿಯಾಗಿ ಬರ್ತಿರಲಿಲ್ಲ. ಹೀಗಾಗಿ ನಾನೇ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹಳೆ ಬ್ಲೌಸ್ ಇರ್ತಾವಲ್ಲ ಅವನ್ನ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದಾರೆ ಅಂಥೇಳಿ ಅದನ್ನು ಮತ್ತು ವಿಡಿಯೋ ಎರಡು ಮುಖಾಂತರ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ನೆಟ್ವರ್ಕ್ ಇಲ್ಲ, ಅದೇ ಪ್ರಾಬ್ಲಮ್ದಿಂದ ನಾನು ವಿಡಿಯೋಸ್ ಕೂಡ ನೋಡ್ತಿರ್ಲಿಲ್ಲ. ಯಾವಾಗಲಾದರೂ ಒಂದು ವಿಡಿಯೋಸ್ ಥರ ವೈಫೈ ಮೇಲೆ ಕನೆಕ್ಟ್ ಮೇಲೆ ಒಂದು ಅಪ್ಲೋಡ್ ಮಾಡಿಬಿಟ್ಟು ವಿಡಿಯೋ ತರ್ತಿದ್ರು. ಬಟ್ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಅಂದರೆ ಯಾವ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡಬೇಕು, ಯಾವ ರೀತಿಯಾಗಿ ಮಾರ್ಕ್ ಮಾಡಬೇಕು, ತುಂಬಾ ಕನ್ಫ್ಯೂಸ್ ಆಗ್ತಿತ್ತು. ಇವಾಗ ಏನೂ ಬರಲ್ಲ ಅನ್ನೋರಿಗೆ ಡೈರೆಕ್ಟಾಗಿ ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡಿ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಬೇಕು. ಎಲ್ಲಾದರೂ ನಾವು ಬಟ್ಟೆ ಸ್ಟಿಚಿಂಗ್ ಮಾಡಬೇಕಾದ್ರೂ ನಮಗೆ ಸ್ಲೀವ್ಗೆ ಅದಕ್ಕೆ ಬಟ್ಟೆ ಕಡಿಮೆ ಬಿದ್ದೋಗುತ್ತಾ, ಯಾವ ರೀತಿಯಾಗಿ ಮಾರ್ಕ್ ಮಾಡಬೇಕು, ತುಂಬಾ ಕನ್ಫ್ಯೂಷನ್ ಇರುತ್ತೆ ಸ್ಟಾರ್ಟಿಂಗ್ ಒಳಗೆ. ಹೀಗಾಗಿ ನಾನು ಮೊದಲಿಗೆ ನನ್ನ ಬ್ಲೌಸ್ ಆಗಿರ್ಬೋದು, ಮನೆಯೊಳಗೆ ಇರ್ತಕ್ಕಂಥ ಮೆಂಬರ್ಸ್ ಬ್ಲೌಸ್ ಆಗಿರ್ಬೋದು, ಮೊದಲಿಗೆ ನನ್ನ ಬ್ಲೌಸನ್ನೇ ನಾನು ಸ್ಟಿಚಿಂಗ್ ಮಾಡ್ತಿದ್ದೆ. ಸರಿಯಾಗಿ ಕೆಲವೊಂದಿಷ್ಟು ಬ್ಲೌಸು ಸರಿಯಾಗಿ ಬರಲಿಲ್ಲ. ಹೀಗಾಗಿ ಪೆಡಲ್ ಕೂಡ ನಾನು ತುಳಿಲಿಕ್ಕೆ ಸ್ಟಾರ್ಟ್ ಮಾಡೋದು, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿದೆ. ನಂತರ ಇದರಿಂದ ಮಷಿನ್ ಕೂಡ ಪ್ರಾಬ್ಲಮ್ ಬರ್ಲಾಕತ್ತು. ಯಾಕಂತಂದರೆ ಇವಾಗ ಪೆಡಲ್ ತುಳಿಯುವಾಗ ಒಂದು ಸ್ವಲ್ಪ ಉಲ್ಟಾ ಹೋಯಿತು ಅಂತಂದರೆ ಮಷಿನ್ ಪ್ರಾಬ್ಲಮ್ ರಿಪೇರಿಗೆ ಅದು ಇದು ಆಯಿತು. ನಾನು ಫೈನಲ್ ಆಗಿ ಏನು ಅಂದ್ಕೊಂಡೆ, ಈ ಸ್ಟಿಚಿಂಗ್ ಏನೈತಲ್ಲ ಇದ್ರ ಸವರನ್ನ ಬೇಡ, ಇನ್ನು ಬಿಡಬೇಕು, ಬೇಡ ಜಸ್ಟ್ ಬಂದದ್ದು ಪಿಕೋ ಅಷ್ಟು ಹಾಕಬೇಕು, ಟೈಲರಿಂಗು ಕಲಿಬೇಕಂತ ಹೇಳಿ ಇಂಟ್ರೆಸ್ಟ್ ಹೋಗಿಬಿಡ್ತು. ಮನೆಯೊಳಗೆ ಮಷಿನ್ ಇತ್ತು ಅಂತಂದರೆ ಯಾವಾಗಲಾದ್ರೂ ಟೈಮ್ ಸಿಕ್ಕಾಗ ಮತ್ತೆ ಹೊಲಿಲಕ್ಕ ಹಚ್ತೈತಿ.
ಹೀಗಾಗಿ ಮೊದಲಿಗೆ ನಾನು ಟ್ರೈ ಮಾಡಬೇಕಂಥೇಳಿ ಒಂದು ಸಿಲಾಯಿನ ಸ್ಟಿಚಿಂಗ್ ಮಾಡಿದೆ. ಸೊ ಸ್ವಲ್ಪ ಕರೆಕ್ಟಾಗಿ ಬಂತು. ಬರ್ತಾ ಬರ್ತಾ ಅಂತಂದ್ರೆ ಒಬ್ಬರು ನಾಮಕರಣ ಇತ್ತು, ಹೀಗಾಗಿ ಅವರು ಸೊ ನಮ್ಮ ಮನೆ ಹತ್ತಿರದವ್ರೆ ಒಂದು ಹಳೆ ಒಂದು ಸಿಲಾಯಿನ ತಂದು ಕೊಡ್ತೀನಿ, ಅದನ್ನ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಕಟಿಂಗ್ ಮಾಡಿದ್ದಾರೆ ಅದೇ ರೀತಿಯಾಗಿ ನೀನು ಕಂಟಿನ್ಯೂ ಮಾಡಿ ಸ್ಟಿಚಿಂಗ್ ಮಾಡಿಕೊಡು, ಹೆಂಗಾದರೂ ಪರವಾಗಿಲ್ಲ ಸ್ಟಿಚಿಂಗ್ ಮಾಡು ಅಂತ ಹೇಳಿದರು. ಇವಾಗ ಹೇಳ್ಬೇಕಂತಂದರೆ ಯಾರಾದರೂ ನಾವು ಒಂದು ಓಣಿಯೊಳಗಾಗಿರ್ಬೋದು ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ಅಕ್ಕಪಕ್ಕದವರು ಆಗಿ ಬರೋಂಗಿಲ್ಲ ಅನ್ನೋ ಒಂದು ಈ ಕಾಲದೊಳಗೆ ನನಗೆ ಎಲ್ಲರೂ ಕೂಡ ನನಗೆ ಭಾಳ ಅಂದ್ರೆ ಭಾಳ ಟೈಲರಿಂಗ್ ಹೊಲಿಯೋವಾಗ ಸಪೋರ್ಟ್ ಭಾಳ ಮಾಡಿದರು. ಹೀಗಾಗಿ ಅವರು ಸ್ಟಿಚಿಂಗ್ ಮಾಡಿಕೊಡಿ ಸಿಲಾಯಿ ಅಂತ ಹೇಳಿದರು. ಸೊ ನಾನು ಹಳೆ ಬ್ಲೌಸ್ ಸಿಲಾಯಿ ಏನೈತಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ಅದೇ ಒಂದು ಏನು ಪಾರ್ಟ್ಸ್ ಇರ್ತಾವಲ್ಲ ಇಟ್ಟು ಕಟ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿದೆ. ಸೊ ಒಂದು 5 ಸಿಲಾಯಿನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟೆ. ಒಂದು ಮೊದಲನೇ ಒಂದು ಸಿಲಾಯಿ 2 ಸಿಲಾಯಿನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನನಗೂ ಕಷ್ಟ ಅನ್ನಿಸ್ತಿತ್ತು. ಬಟ್ ಮುಂದೆ 5 ನಾನು ಏನು ಸಿಲಾಯಿನ ನಾನು ಸ್ಟಿಚ್ ಮಾಡಿಕೊಟ್ನಲ್ಲ ತುಂಬಾ ನೀಟಾಗಿ ಫೈನಲಾಗಿ 5ನೇದೇನು ನಾನು ಸಿಲಾಯಿನ ಸ್ಟಿಚ್ ಮಾಡ್ಲಾಕತ್ತೀನಲ್ಲ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬಂತು. ಹೀಗಾಗಿ ಖುಷಿ ಅನಿಸ್ಲಾಕೈತು. ನಂತರ ನಾನು ನನ್ನ ಮಗಳು ಶ್ರೀರಕ್ಷಾ ಅವು ಆ ಟೈಮ್ ಒಳಗೆ 1 ವರ್ಷದಾಕಿದ್ರು. ಆ ಟೈಮ್ದೊಳಗೆ ನಾನು ಬ್ಲೌಸ್ನ ಯಾಕೆ ಕಲಿಬಾರ್ದು ಅಂಥೇಳಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮೊದಲು ನಾನು ಫ್ರಾಕ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ನಿ. ಅದನ್ನು ಕೂಡ ನಾನು ಹಳೆ ಫ್ರಾಕ್ ಏನಿರ್ತಾವಲ್ಲ ಅಂಬ್ರೆಲಾ ಫ್ರಾಕ್ ಆಗಿರ್ಬೋದು, ಒಂದು ಹಳೆ ಫ್ರಾಕ್ ಆಗಿರಬಹುದು ಅವನ್ನ ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಒಂದು ದಿನ ಏನೈತಲ್ಲ ಮಧ್ಯಾಹ್ನ ಫ್ರೀ ಇದ್ದಾಗ ರಿಮೂವ್ ಮಾಡಿಡೋದು ಬಟ್ಟೆನ. ಮಾರನೇ ದಿನ ಮತ್ತು ಮಧ್ಯಾಹ್ನ ಟೈಮ್ದೊಳಗೆ ಅದೇ ಒಂದು ಯಾವ ರೀತಿಯಾಗಿ ಬಟ್ಟೆ ಇರುತ್ತಲ್ಲ ಒಂದು ಸ್ವಲ್ಪ ನಮಗೆ ಲಾಂಗ್ ಸೈಜ್ ಬೇಕು ಅಂತಂದ್ರೆ ಬ್ಲೌಸ್ನ ನಾನು ಸಾರಿ ಒಳಗಿಂದ ಕಟಿಂಗ್ ಮಾಡಿ ಅಂಬ್ರೆಲಾ ಫ್ರಾಕ್ನ ಒಂದು 4-5 ಫ್ರಾಕ್ನ ನಾನು ಸ್ಟಿಚ್ನ ಮಾಡಿದ್ನಿ. ತುಂಬಾ ಚೆನ್ನಾಗಿ ಬಂದವು ಅವು ಕೂಡ. ಮೊದಲಿಗೆ 1-2 ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಬಟ್ ಫೈನಲಾಗಿ ಫ್ರಾಕ್ ಅಂತೂ ಸ್ಟಿಚಿಂಗ್ ಕಂಪ್ಲೀಟಾಗಿ ಬಂತು. ಯಾಕಂತಂದರೆ ಒಂದು 5-6 ಫ್ರಾಕ್ನ ಸ್ಟಿಚ್ ಮಾಡೋ ಅಷ್ಟರಲ್ಲೇ ನಮ್ಗೆ ಪ್ರಾಕ್ಟೀಸ್ ಆಗಿಬಿಟ್ಟಿರ್ತೈತಿ. ಪೆಡಲ್ ಕೂಡ ನಾನು ಹೊಲಿಲಕ್ಕ ಹಾಗೆ ಸ್ಟಿಚ್ ಮಾಡಿದೆ. ಇದೇ ನಂದು ನನ್ನ ಮಗಳ ಜೊತೆಗೆ ಜರ್ನಿ ಏನೈತಲ್ಲ 1 ವರ್ಷ ಅದೇ ರೀತಿಯಾಗಿ ಕಂಪ್ಲೀಟ್ ಆಯಿತು. ನಂತರ ಇವಾಗ ಫ್ರಾಕ್ನ ನಾನು ಸ್ಟಿಚಿಂಗ್ ಮಾಡಿದ್ರೆ ಸ್ವಲ್ಪ ನನಗೆ ಬ್ಲೌಸ್ ಬಗ್ಗೆ ಐಡಿಯಾ ಬಂತು. ಆ ಬ್ಲೌಸ್ ಕೂಡ ಏನೈತಲ್ಲ ಅದನ್ನು ಕೂಡ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಪೈಪಿಂಗ್ ಕೂಡ ಸ್ಟಾರ್ಟಿಂಗ್ ಒಳಗೆ ಒಟ್ಟೆ ಸರಿಯಾಗಿ ಬರ್ತಿರಲಿಲ್ಲ. ತುಂಬಾ ಅದೇ ಒಂದು ಪ್ರಾಬ್ಲಮ್ ಆಗಿಬಿಡ್ತು. ಯಾಕೆ ಇವಾಗ ಕಸ್ಟಮರ್ಸ್ ಹಲವಾರು ಜನರು ಏನು ಬ್ಲೌಸ್ ನಾನು ಹೊರಗಡೆ ಹೊಲಿಸಿರ್ತಕ್ಕಂಥ ಬ್ಲೌಸ್ ಪೈಪಿಂಗ್ ನೋಡಿದರೆ ಎಷ್ಟು ಚೆನ್ನಾಗಿರೋದು. ಬಟ್ ನನಗೆ ಯಾಕೆ ಈ ರೀತಿ ಪೈಪಿಂಗ್ ಬರ್ತಿಲ್ಲ ಅಂಥೇಳಿ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿ 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 ಫೈನಲಾಗಿ ಒಂದು ತಕ್ಕ ಮಟ್ಟಿಗೆ ನಾನು ಪೈಪಿಂಗ್ ಕೂಡ ಬಂತು. ಒಂದು ಸ್ವಲ್ಪ ನನಗೆ ಮೊದಲಿಗೆ ಕ್ರಾಸ್ ಬೆಲ್ಟು ಮತ್ತು ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾಯ್ತು ಅಂತಂದರೆ ಎಲ್ಲ ಕೂಡ ಕನ್ಫ್ಯೂಸ್ ಆಗಿಬಿಡೋದು. ಒಂದೊಂದು ಸರ್ತಿ ಕ್ರಾಸ್ ಬೆಲ್ಟು ಒಂದೇ ಸೈಡದು ರೆಡಿ ಆಗಿಬಿಟ್ಟಿರೋವು, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಹುಕ್ಸ್ ಪಟ್ಟಿ ಏನೈತಲ್ಲ ಯಾವ ಸೈಡ್ ಹುಕ್ಸ್ ಪಟ್ಟಿ ಮಾಡಬೇಕು, ಕಾಜ್ ಪಟ್ಟಿ ಯಾವ ಸೈಡ್ ಮಾಡಬೇಕು ಅದು ಕೂಡ ಕನ್ಫ್ಯೂಸ್ ಆಗಿಬಿಟ್ಟಿರೋದು. ತುಂಬಾ ಸ್ಟಾರ್ಟಿಂಗ್ ಒಳಗೆ ಸ್ಟಿಚಿಂಗ್ ಮಾಡೋದು ಮತ್ತು ಸ್ಟಿಚ್ನ ರಿಮೂವ್ ಮಾಡೋದು ಮತ್ತು ತಿರ್ಗಾ ಸ್ಟಿಚಿಂಗ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗಿಬಿಡ್ತು. ಯಾಕಂತಂದರೆ ಎಲ್ಲಿ ಹೋಗಿ ನಾವು ಸ್ಟಿಚಿಂಗ್ನ ಒಂದು ಸ್ವಲ್ಪ ಕಲ್ತಿಲ್ಲ ಅಂತಂದರೆ ಈ ರೀತಿ ಪ್ರಾಬ್ಲಮ್ ಆಗ್ತೈತಿ. ಹೀಗಾಗಿ ನನಗೇನು ಅರ್ಜೆಂಟ್ ಅಷ್ಟೊಂದಿಲ್ಲ. ಆರಾಮಾಗಿ ನನ್ನ ಮಗಳ ಜೊತೆಗೆ ಹೊರಗಡೆ ಕೂಡ ಹೋಗಿ ನನಗೆ ಟೈಲರಿಂಗ್ ಕಲೀಲಿಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ಯಾವಾಗ ಬಂದರೆ ಬರ್ತೈತಿ, ಇಲ್ಲ ಅಂತಂದ್ರೆ ಹಳೆ ಬಟ್ಟೆನ ಸ್ಟಿಚ್ ಮಾಡ್ಲಿಕ್ಕೆ ಮಷಿನ್ ಇರಲಿ ಅಂಥೇಳಿ ನಾ ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕಲಿಕೆ ಜೊತೆಗೆ ಕೂಡ ಹಾಗೆ ಪಿಕೋ ಹಾಕ್ಲಿಕ್ಕೆ ಕಸ್ಟಮರ್ಸ್ ಬರ್ತಿದ್ದರು. ಬಟ್ ನಾನು ನನ್ನ ಮನೆಯೊಳಗೆ ಏನು ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ ಪ್ರಾಕ್ಟೀಸ್ಗೋಸ್ಕರ ಥ್ರೆಡ್ ಆಗಿರ್ಬೋದು ನಾನು ಆರಾಮಾಗಿ ಅಷ್ಟು ಒಂದು 50-100 ಈ ರೀತಿಯಾಗಿ ಪಿಕೋ ಮೇಲೆ ನನಗೆ ಅರ್ನಿಂಗ್ ಬರ್ತಿತ್ತು. ಸೊ ಅದೊಂದು ಕೂಡ ನನಗೆ ಹೆಲ್ಪ್ ಆಯಿತು. ಯಾಕಂತಂದ್ರೆ ಥ್ರೆಡ್ಗಾದರೂ ನಾನು ಕೈದಿಂದೇನು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅನ್ನೋದಿಲ್ಲ, ಅದು ಕೂಡ ಅರ್ನಿಂಗ್ ಆಗ್ತಿದೆಯಲ್ಲ ಅಂಥೇಳಿ ಪಿಕೋ ನಮ್ಮ ಸೈಡ್ ಒಂದು ಸ್ವಲ್ಪ ಪಿಕೋ ಮಷಿನ್ ಇರಲಿಲ್ಲ ಅಷ್ಟೊಂದು. ಹೀಗಾಗಿ ಪಿಕೋಕ್ಕೆ ತುಂಬ ಜನನೇ ಎಲ್ಲ ಸಾರಿಗಳು ತೊಗೊಂಡು ಬರ್ತಿದ್ರು.
ಹೀಗಾಗಿ ಅವರು ಕೂಡ ಅನ್ನೋರು, ನೀವು ಬ್ಲೌಸ್ನ ಸ್ಟಿಚಿಂಗ್ನ ಕಲೀರಿ, ನಾವು ಬೇರೆಯವ್ರ ಹತ್ರ ಹಾಕಬೇಕಾಕೈತಿ, ಇಲ್ಲೇ ನಿಮ್ಮ ಹತ್ರನೇ ಪಿಕೋ ಹಾಕ್ಸ್ಕೊಂಡು ಇಲ್ಲೇ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ ನನಗೆ ನಾನು ಬ್ಲೌಸ್ ಕಲಿಯೋಕ್ಕಿಂತ ಮುಂಚೆನೇ ಕಸ್ಟಮರ್ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಇದೊಂದು ನಂದು ಟೈಲರಿಂಗ್ ಜರ್ನಿ ಒಳಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗೆ ನಂತರ ನಾನು ಅಂದ್ಕೊಂಡು ಮೊದಲಿಗೆ ಈಗ ಬೇಡ, ಒಂದು ಸ್ವಲ್ಪ ನನಗೂ ಪರ್ಫೆಕ್ಟ್ ಆಗಲಿ, ನಂತರ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಅಂಥೇಳಿ ನಾನು ಕಸ್ಟಮರ್ಸ್ಗೆ ಈ ರೀತಿಯಾಗಿ ಹೇಳ್ತೀನಿ. ಹಾಗೆ ಮುಂದೆ ಬರ್ತಾ ಬರ್ತಾ ಒಂದು ಏನೈತಲ್ಲ ಬ್ಲೌಸ್ ಏನೈತಲ್ಲ ತಕ್ಕ ಮಟ್ಟಿಗೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರ್ತಾಯಿತ್ತು. ಆವಾಗ ನನಗೆ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ, ಈ ರೀತಿಯಾಗಿ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ನಾನು ಬ್ಲೌಸ್ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಆರ್ಮೋಲ್ ಲೆಂತು ಹೆಚ್ಚು ಕಡಿಮೆ ಬಂದುಬಿಡೋದು, ಅದು ಕೂಡ ತುಂಬ ದಿನ ನನಗೆ ಕನ್ಫ್ಯೂಸ್ ಆಗೋಯಿತು. ನಂತರ ಬರ್ತಾ ಬರ್ತಾ ಒಂದು ಸ್ವಲ್ಪ ಅದು ಕೂಡ ನಾನು ಸಾಲ್ವ್ ಆಯಿತು, ಆ ಪ್ರಾಬ್ಲಮ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೀಗೆ ಒಂದು ನನ್ನ ಮಗಳು 1 ವರ್ಷ ಕಂಪ್ಲೀಟ್ ಆಯಿತು. ನನ್ನ ಟೈಲರಿಂಗ್ ಜರ್ನಿ ಕೂಡ 1 ವರ್ಷ ಕಂಪ್ಲೀಟ್ ಆಯಿತು. ಆದರೂ ಕೂಡ ಇನ್ನೂ 1 ವರ್ಷದೊಳಗೆ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ನಾನು ನಾರ್ಮಲ್ ಬ್ಲೌಸು, ಫ್ರಾಕು ಮತ್ತು ಸಿಲಾಯಿ ಈ ಒಂದು 3 ಸ್ಟೆಪ್ ಏನೈತಲ್ಲ 3 ಒಂದು ಕರೆಕ್ಟಾಗಿ ನಾನು ಯಾವ ಒಂದು ಮೆಜರ್ಮೆಂಟ್ ಬೇಕಾದರೂ ಸ್ಟಿಚಿಂಗ್ ಮಾಡೋ ಒಂದು ಲೆವೆಲ್ಗೆ 1 ವರ್ಷದೊಳಗೆ ನಾನು ಬನ್ನಿ. ಹಾಗೆ ಒಂದಿನ ಕಸ್ಟಮರ್ಸ ಸ್ಯಾರಿ ಪಿಕೋ ಹಾಕ್ಲಾಕ್ಕೆ ಬಂದಿದ್ದರು, ಹಾಗೆ ಸಾದಾ ಬ್ಲೌಸ್ ಕೂಡ ತೊಗೊಂಡು ಬಂದಿದ್ದರು. ಏನು ಡೈಲಿ ವಿಯರ್ಗಾಗಿ ಬೇಕಾಗ್ಯಾವು, 1-2 ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ರಿ, ಡೈಲಿ ನೋಡೋಣ ಯಾವ ರೀತಿಯಾಗಿ ಫಿಟ್ಟಿಂಗ್ ಕೊಂಡಿರ್ತಾವೆ ಅಂತ ಹೇಳಿದೆ. ಬಟ್ ನಾನು ಫಸ್ಟ್ ಕಸ್ಟಮರ್ಸ್ನ ನಾನು ಬ್ಲೌಸ್ ಹಿಡಿಬೇಕಾಯಿತು ಅಂತಂದ್ರೆ ಒಂಥರ ಹೆದರಿಕೆ ಅನ್ನೋದಿತ್ತು. ಯಾಕಂತಂದರೆ ಇಷ್ಟು ದಿನ ನಾನು ನನ್ನ ಮನೆ ಮೆಂಬರ್ಸು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಂಡಿದ್ನಿ. ಇವಾಗ ಹೊರಗಡೆ ಕಸ್ಟಮರ್ಸ್ ಕೊಡ್ತಿದ್ದಾರಲ್ಲ, ಯಾವ ರೀತಿಯಾಗಿ ಫಿನಿಶಿಂಗ್ ಬರುತ್ತೋ ಮತ್ತು ಚೆನ್ನಾಗಿ ಬರಲಿಲ್ಲ ಅಂತಂದರೆ ಹೆಂಗೆ ಅಂತ ಅವ್ರು ಏನು ಹೇಳಿದರು, ನೀವು ಹೆಂಗೋ ಆದರೂ ಬ್ಲೌಸ್ ಪರವಾಗಿಲ್ಲ, ನಾನು ಇವು ಸಿಂಪಲ್ ಬ್ಲೌಸ್ ಅದಾವ ಡೈಲಿ ವೇರ್ ಮಾಡಲಿಕ್ಕೆ, ನೀವು ನೋಡೋಣ 1-2 ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದನ್ನ ತುಂಬಾ ಕನ್ಫ್ಯೂಸ್ ಆಗ್ಲಾಕಾಯಿತು. ಕರೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕಲ್ಲ, ಹೆಚ್ಚು ಕಡಿಮೆ ಆದರೆ ಏನೋ ಬ್ಲೌಸ್ ಕೆಟ್ಟೋಗುತ್ತೆ ಅಂಥೇಳಿ ಈ ರೀತಿಯಾಗಿ ನಾನು ಅಂದ್ಕೊಡ್ತಿದ್ದೆ. ಹಾಗೆ ಒಂದು ಟೈಮ್ದೊಳಗೆ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ನ ನಾನು ಕಟಿಂಗ್ ಮಾಡಿದೆ. 1-2 ಬ್ಲೌಸನ್ನ ಸ್ಟಿಚಿಂಗ್ ಮಾಡಬೇಕು ಅಂತಂದರೆ 4 ದಿನ ಟೈಮಿಂಗ್ ತೊಗೊಂಡೆ. ಒಂದು ಬ್ಲೌಸನ್ನ ಮೆಜರ್ಮೆಂಟ್ ತೊಗೊಳ್ಳೋದು ಕಟಿಂಗ್ ಮಾಡೋದು ಇದೇ ಆಗೋಯಿತು. ಯಾಕಂತಂದರೆ ಎಲ್ಲಾದರೂ ತಪ್ಪೋಗುತ್ತಾ ಅಂಥೇಳಿ ಒಂದು ಹೆದರಿಕೆ ಇತ್ತಲ್ಲ. ಫಸ್ಟ್ ಟೈಮ್ ನಾನು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿರೋದು. ಹೀಗಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ, ತುಂಬ ನೀಟಾಗಿ ಕೂಡ ಬಂತು. ಪೈಪಿಂಗ್ ಕೂಡ ಒಂದು ಸರ್ತಿ ಅಟ್ಯಾಚ್ ಮಾಡಿ ಅದನ್ನ ಮತ್ತೆ ರಿಮೂವ್ ಮಾಡಿಬಿಟ್ಟು ಮತ್ತೆ 2ನೇ ಸರ್ತಿ ಪೈಪಿಂಗ್ ನೀಟಾಗಿ ಬಂತು. ಆಮೇಲೆ ಅವರು ಕೂಡ ವಿಯರ್ ಮಾಡಿ ನೋಡಿದರು, ತುಂಬಾ ನೀಟಾಗಿ ಬಂತು. ಹೆಚ್ಚು ಕಡಿಮೆ ಇಲ್ಲ, ಕರೆಕ್ಟಾಗಿ ಏನು ಲೂಸ್ ಇಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿಯೇ ಬಂದಿದೆ. ಅವ್ರು ಅನ್ಲಾಕತ್ರು, ಇಷ್ಟು ಕರೆಕ್ಟಾಗಿ ಹೊಲಿತಿರಲ್ಲ ಮತ್ತು ಹೊರಗಡೆ ಕಸ್ಟಮರ್ಸ್ ಹಿಡಿಲಾಕ ಬ್ಯಾಡ ಅನ್ಲಾಕತ್ತಿದ್ರಿ ಅಂತ ಹೇಳಿದ್ವಿ. ನಿಮ್ಮ 2 ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದು 4 ದಿನ ಟೈಮಿಂಗ್ ತೊಗೊಂಡೇನಿ. ಹೀಗಾಗಿ ಇನ್ನೂ ಪರ್ಫೆಕ್ಟಾಗಿ ಬರೋಂಗಿಲ್ಲಲ್ಲ, ಹೀಗಾಗಿ ಕಸ್ಟಮರ್ಸ ಬ್ಲೌಸ್ ಹೊಲಿಲಾಕ ನನಗೂ ಬ್ಯಾಡ ಅನಿಸ್ತತಿ ಅಂತ ಹೇಳಿದ್ದೀನಿ. ಹಾಗೆ ಬರ್ತಾ ಬರ್ತಾ ನಾನು ನಾರ್ಮಲ್ ಬ್ಲೌಸ್ ಅಷ್ಟೇ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಎಲ್ಲರೂ ಕೂಡ ಹಾಗೆ ಪಿಕೋ ಹಾಕ್ಸೋದು, ಫಾಲ್ ಮಾಡೋದು ಮತ್ತು ನಾರ್ಮಲ್ ಬ್ಲೌಸ್ ಏನೈತಲ್ಲ ತಂದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಹಾಗೆ ಇಲ್ಲ ಅಂತಂದ್ರೆ ಒಂದು ವಾರದೊಳಗೆ ಒಂದು 4 ಬ್ಲೌಸು 3 ಬ್ಲೌಸು ಈ ರೀತಿಯಾಗಿ ನಾನು ಪಿಕೋ ಹಾಕೋದು ಮುಖಾಂತರ ನಾನು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೆ. ಅವಾಗಂತಂದರೆ ನಾನು 25 ರೂಪಾಯಿ ಒಂದು ಬ್ಲೌಸ್ಗೆ 25 ರೂಪಾಯಿ ಇತ್ತು. ನಾನು ಆವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಬ್ಲೌಸ್ಗೆ ನಾರ್ಮಲ್ ಬ್ಲೌಸ್ಗೆ 25 ರೂಪಾಯಿ ತೊಗೊಂಡು ನಾನು ಸ್ಟಿಚಿಂಗ್ನ ಮಾಡಿಕೊಡ್ತಿದ್ನಿ. ಹಾಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆದರು. ಇದರೊಳಗೆ ನಾನು ಡೈರೆಕ್ಟಾಗಿ ನಾನು ಬ್ಲೌಸ್ ಮುಖಾಂತರ ನಾನು ಗುರ್ತಿಸ್ಕೊಂಡಿಲ್ಲ. ಯಾಕಂತಂದರೆ ಮೊದಲಿಗೆ ನಾನು ಪಿಕೋ ಫಾಲ್ ಮುಖಾಂತರನೇ ನನಗೆ ಕಸ್ಟಮರ್ಸ್ ಜಾಸ್ತಿ ಆದರು. ಹಾಗೆ ತುಂಬ ಜನನೇ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನೊಂದು ಏನಂತಂದರೆ ಜಾಸ್ತಿ ಕಟೋರಿ ಬ್ಲೌಸ್ನ ವಿಯರ್ ಮಾಡೋದ್ರಿಂದ ಅದು ಕೂಡ ಪ್ರಾಬ್ಲಮ್ ಆಗ್ಲಾಕಿತ್ತು. ನಾರ್ಮಲ್ ಬ್ಲೌಸ್ ಯಾರು ವಿಯರ್ ಮಾಡ್ತಾರಲ್ಲ ಅವು ಅಷ್ಟೇ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಡ್ಲಾಕತ್ತಿದ್ನಿ. ಮತ್ತು ಕಟೋರಿ ಬ್ಲೌಸ್ದವರು ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಿದ್ರು. ಬಟ್ ನನಗೆ ಐಡಿಯಾನೇ ಇರಲಿಲ್ಲ ಯಾವ ರೀತಿಯಾಗಿ ಕಟಿಂಗ್ ಮಾಡಬೇಕು. ಏನೋ ಒಂದು ಬ್ಲೌಸ್ ಕಟಿಂಗ್ ಮಾಡಿಕೊಟ್ರೆ ನಾನು ಸ್ಟಿಚಿಂಗ್ ಮಾಡೋ ಲೆವೆಲ್ಗಿದ್ದೆ, ಬಟ್ ನನಗೆ ಕಟಿಂಗ್ ಬರ್ತಿರಲಿಲ್ಲ. ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಯಿತು.
ಮೊದಲಿಗೆ ನಾನು ವೈಫೈ ಕನೆಕ್ಟ್ ಮೇಲೆ ಒಂದು ಕಟೋರಿ ಬ್ಲೌಸ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಒಂದು ಡೌನ್ಲೋಡ್ ಮಾಡ್ಕೊಂಡು ಬನ್ನಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಸೊ ಒಂದು ವಿಡಿಯೋಸ್ ನೋಡಿದೆ, ಒಂದು ಸ್ವಲ್ಪ ನಾನು ತಿಳ್ಕೊಂಡೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು. ಬಟ್ ಯಾವ ಒಂದು ಬಾಡಿ ಮೆಜರ್ಮೆಂಟ್ಗೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಕೂಡ ಮುಂದೆ ಹೋಗಿ ಅದು ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಹೀಗಾಗಿ ಇದೇ ರೀತಿ ಕಸ್ಟಮರ್ಸೇ ಏನು ಪಕ್ಕದ ಮನೆಯವರು ನಮ್ಮ ಫ್ರೆಂಡ್ ಆಗಬೇಕು, ಅವರು ಕೂಡ ರೆಡಿ ಕಟೋರಿ ಬ್ಲೌಸ್ ಏನೈತಲ್ಲ ಅದನ್ನ ಕೊಟ್ಟರು. ಅದನ್ನು ಕೂಡ ನಾನು ರಿಮೂವ್ ಮಾಡಿಬಿಟ್ಟೆ. ಯಾವ ರೀತಿಯಾಗಿ ಪಾಸ್ ಕಟಿಂಗ್ ಮಾಡಿದ್ದಾರೆ ಅಂಥೇಳಿ ನಾನು ಇಲ್ಲ ಅಂತಂದ್ರೆ ಒಂದು 4-5 ಅವಳ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಯಾಕಂತಂದ್ರೆ ಹೆಂಗಾದರೂ ನೀನು ಕಲ್ತಂಗೆ ಆಕೈತಿ. ಯಾಕಂತಂದ್ರೆ ಕಟೋರಿ ಬ್ಲೌಸ್ನ ಎಲ್ಲರೂ ಜಾಸ್ತಿ ಹೊಲಿಸ್ತಾರೆ. ನನಗೆ ಕಟಿಂಗ್ ಹೆಂಗಾದರೂ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ರೀತಿಯಾಗಿ ನಿಮ್ಮ ಕಲ್ತೀರಿ ಬರ್ತೈತಿ, ನೀವು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಹಾಗೆ ಕಟೋರಿ ಬ್ಲೌಸ್ನ ಒಂದು 4-5 ಬ್ಲೌಸ್ನ ಹೊಲಿದೆ. ಬಟ್ ಫಿನಿಶಿಂಗ್ ನೀಟಾಗಿ ಬರ್ತಿತ್ತು. ಬಟ್ ಕಟೋರಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಬರ್ತಾ ಇಂಪ್ರೂವ್ ಆಗ್ಬೋದೇನೋ ಅಂತೇಳಿ ಅಂದ್ಕೊಂಡು ನನ್ನ ಬ್ಲೌಸು, ಮನೆ ಮೆಂಬರ್ಸ್ ಬ್ಲೌಸು ಮತ್ತು ಹೀಗೆ ಆಗ ಫ್ರೆಂಡ್ಸ್ ಅವಳು ಕೂಡ ಸಾಡಿ ಒಳಗಿನ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಒಂದು ತಿಂಗಳು ಏನು ಪ್ರಾಕ್ಟೀಸ್ ಮಾಡಿದೆ. ಹಾಗೆ ಮನೆ ಕೆಲಸ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ವಲ್ಪನೇ ಟೈಮಿಂಗ್ ಕೊಡ್ತಿದ್ದೆ ನಾನು ಟೈಲರಿಂಗ್ಗೋಸ್ಕರ. ಒಂದು ತಿಂಗಳಾದ ನಂತರ ನಾನು ಸ್ವಲ್ಪ ಐಡಿಯಾ ಬಂತು. ನಾನು ಸ್ಟಿಚಿಂಗ್ ನೀಟಾಗಿ ಬರ್ಲಾಕಿತ್ತು. ಕಟೋರಿ ಬ್ಲೌಸ್ ಕೂಡ ನೀಟಾಗಿ ಬರ್ಲಾಕ್ಕೆ ಸ್ಟಾರ್ಟ್ ಆದವು. ಹೀಗಾಗಿ ಬರ್ತಾ ಏನೈತಲ್ಲ ಕಸ್ಟಮರ್ಸ್ ಬ್ಲೌಸ್ ಕೂಡ ನಾನು ಕಟೋರಿನ ಹೊಲಿಲಕ್ಕ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಸ್ಟಾರ್ಟಿಂಗ ಏನಾಯಿತು, ನನ್ನ ಮಗಳು ಕೂಡ ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸ್ನು ಇದೇ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಾ ಹೊಂಟಿದ್ನಿ. ಹಾಗೆ ಮುಂದೆ ಬರ್ತಾ ಒಂದು ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಮಾಡೋದಾಗಿರಲಿ, ಮತ್ತು ಸಾರಿಗೆ ಕುಚ್ಚು ಕೊಟ್ಟೋದಾಗಿರಲಿ, ಈ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂತಂದರೆ ಫ್ರೀ ಟೈಮ್ ಒಳಗೆ ಮಧ್ಯಾಹ್ನ ಟೈಮ್ದೊಳಗೆ ಇರಲಿ ಕಲ್ತ್ರೆ ಇನ್ನೂ ಕಸ್ಟಮರ್ಸ ಜಾಸ್ತಿ ಆಗ್ತಾರೇನೋ ಅಂಥೇಳಿ ಎಲ್ಲ ಕೂಡ ಟ್ರೈ ಮಾಡ್ಲಾಕತ್ತೀನಿ. ಕೂಡ ಫುಲ್ ಬ್ಯುಸಿ ಆಗಿಬಿಟ್ಟೆ. ಪಿಕೋ ಫಾಲ್ ಮಾಡೋದು, ಮತ್ತು ಸಾರಿಗೆ ಕುಚ್ಚು ಕಟ್ಟೋದು, ಮತ್ತು ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ಕಟೋರಿ ಬ್ಲೌಸ, ಮತ್ತು ಹಾಗೆ ಒಬ್ಬೊಬ್ಬರು ಏನು ಇವು ಯಾವಾಗಲಾದರೂ ಒಂದು ಸರ್ತಿ ವೇರ್ ಮಾಡಲಿಕ್ಕೆ ಅಂಥೇಳಿ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಿದ್ರು. ಅವನು ಕೂಡ ನಾನು ಸಿಂಪಲ್ಲಾಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ರೀತಿಯೂ ಬ್ಲೌಸ್ನ ನಾನು ಕಲ್ತ್ಕೊಂಡೆ. ನನ್ನ ಮಗಳು ಮುಂದೆ ಅಂಗನವಾಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಒಂದು ಸ್ವಲ್ಪ ನಾನು ಟೈಲರಿಂಗ್ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗಿದ್ರಲ್ಲ ಅಷ್ಟರಲ್ಲಿ ನಾನು ಮುಂಜಾನೆ ಒಂದು ಕೆಲಸನ ಬೇಗ ಮುಗಿಸ್ಕೊಂಡು ಅವಳು ಅಂಗನವಾಡಿಗೆ ಏನು ಕಳಿಸ್ತಿದ್ನಿ, ಅವಳು ಬರೋ ಅಷ್ಟರೊಳಗೆ ನಾನು ಒಂದಿಷ್ಟು ಬ್ಲೌಸ್ನ ಕಟಿಂಗ್ ಮಾಡಿ ಇಟ್ಕೊಳ್ತಿದ್ನಿ. ಯಾಕಂತಂದರೆ ಇನ್ನೂ ಸಣ್ಣಕ್ಕಿದ್ಲು. ಬಟ್ ನನಗೆ ಅವಳನ್ನ ಕರ್ಕೊಂಡು ಸ್ಟಿಚಿಂಗ್ ಮಾಡ್ತಿದ್ದೆ. ಬಟ್ ಕಟಿಂಗ್ ಮಾಡುವಾಗ ಕಟಿಂಗ್ ಮಾಡೋ ಗೊತ್ತಿಲ್ಲ ಈಗ ಬ್ಲೌಸಸ್ನ. ಅವಳು ಬರೋ ಅಷ್ಟರಲ್ಲಿ ಯಾವ್ಯಾವ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಬೇಕಲ್ಲ ಅವನ್ನ ಕಟಿಂಗ್ ಮಾಡಿ ಇಡೋದು, ಮತ್ತು ಏನಾದರೂ ಸೀರೆ ಕುಚ್ಚು ಕಟ್ಟೋದಿತ್ತು ಅಂತಂದ್ರೆ ಅದನ್ನ ಮಾಡೋದು, ಈ ರೀತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಅವಳು ಅಂಗನವಾಡಿದಿಂದ ಬಂದ ನಂತರ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅವಳಿಗೇನಾದರೂ ಊಟದ್ದು ಮಾಡಿಸಿ ಹಾಗೆ ಆಟ ಆಡ್ಲಿಕ್ಕೆ ಹಚ್ಚಿ ನಾನು ನೋಡ್ಕೊತ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ತಿದ್ನಿ. ಇದೇ ರೀತಿಯಾಗಿ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಅಂತಾರೆ, ಇಲ್ಲ ನೀವು 1 ತಿಂಗಳಾದ್ರೂ ನೀವು ಟೈಲರಿಂಗ್ ಕಲ್ತರಿ ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲಿ ಹೋಗ್ಲಕ್ಕೆ ನನಗೆ ಟೈಲರಿಂಗ್ ಕಲೀಲಕ್ಕೆ ಕೂಡ ನನಗೆ ಆಗಿಲ್ಲ. ಹೀಗಾಗಿ ನಾನು ಯಾವ ರೀತಿಯಾಗಿ ಕಲ್ತ್ಕೊಂಡು ಯಾವ ರೀತಿಯಾಗಿ ಇವಾಗ ಪೂರ್ತಿಯಾಗಿ ನಾನು ಡಿಸೈನ್ ಬ್ಲೌಸ್ ಆಗಿರ್ಬೋದು, ಯಾವುದೇ ಒಂದು ಡಿಸೈನ್ ತೋರಿಸಿದ್ರು ಕೂಡ ಅದು ನಾನು ಆರಾಮಾಗಿ ಸ್ಟಿಚಿಂಗ್ ಮಾಡೋವರು ಲೆವೆಲ್ವರೆಗೂ ನಾನು ಪ್ರಾಕ್ಟೀಸ್ ಮಾಡಿದೆ. ಬಟ್ ನಾನು ಈ ರೀತಿಯಾಗಿ ಎಲ್ಲ ರೀತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತ ನನಗೆ ಆಲ್ಮೋಸ್ಟ್ ಎಲ್ಲ ಒಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ ಫ್ರಾಕ್ ಆಗಿರ್ಬೋದು, ಸಿಲಾಯಿ ಸ್ಟಿಚಿಂಗ್ ಆಗಿರಬಹುದು, ಮತ್ತು ಬ್ಲೌಸ್ ಸ್ಟಿಚಿಂಗ್ ಆಗಿರಬಹುದು ಎಲ್ಲನೂ ಕಲ್ತ್ಕೊಂಡಾದ ನಂತರ ನಾನು ಹಲವಾರು ಜನ ಹೊರಗಡೆ ಕೇಳಾಕತ್ತಿದ್ರು, ಅಂದರೆ ನಮಗೆ ಟೈಲರಿಂಗ್ ಹೇಳ್ಕೊಡ್ತೀರನ್ರಿ ಅಂಥೇಳಿ. ಅದು ಕೂಡ ನಾನು ಕನ್ಫ್ಯೂಸ್ ಇಡ್ಲಾಕೈತೆ. ಯಾಕಂತಂದರೆ ನಾನು ಮನೇಲಿ ಯಾವ ರೀತಿಯಾಗಿ ಕಲಿಸ್ಬೇಕು ಅನ್ನೋದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಯಾಕಂತಂದರೆ ಇವಾಗ ನಾವು
ಹೊರಗಡೆ ಹೋಗಿ ಟೈಲರಿಂಗ್ನ ಕಲ್ತು ಬಂದಿದ್ವಿ ಅಂತಂದ್ರೆ ಅವ್ರು ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಹೆಂಗೆ ಅಂತ ಹೇಳಿ ನನಗೂ ಆಗ್ತಿತ್ತು. ಬಟ್ ನನ್ನ ಮಗಳು ಇನ್ನೂ ಸಣ್ಣಕ್ಕಿದ್ಳು. ಅವಳನ್ನ ಮ್ಯಾನೇಜ್ ಮಾಡಬೇಕು ಮತ್ತು ಮನೆ ಕೆಲಸ, ಅದರೊಳಗೆ ಕಸ್ಟಮರ್ಸ್ ಬಂದಿರ್ತಕ್ಕಂಥ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕಲ್ಲ. ಹೀಗಾಗಿ ಆಗಲ್ಲ ಅಂಥೇಳಿ ನಾನು ಹೇಳಿದೆ. ಹಲವಾರು ಜನ ಕೇಳಿದರು. ಬಟ್ ಇವಾಗಲೂ ಕೂಡ ಕೇಳ್ತಾರೆ. ಬಟ್ ಮನೆ ಕೆಲಸದ ಜೊತೆಗೆ ಟೈಮಿಂಗ್ ಕೊಡ್ಲಿಕ್ಕಾಗಂಗಿಲ್ಲ. ಯಾಕಂತಂದ್ರೆ ಇವೇ ಒಂದು ಕಸ್ಟಮರ್ಸ್ ಬ್ಲೌಸ್ನ ಫಿನಿಶಿಂಗ್ ಮಾಡಿಕೊಡೋದು ಒಂದು ಸ್ವಲ್ಪ ಲೇಟ್ ಆಗಿರ್ತೈತಿ. ಹೀಗಾಗಿ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ಒಂದು ಆಫ್ಲೈನ್ ಕ್ಲಾಸ್ನ ನಾನು ಮಾಡಲಿಕ್ಕೆ ಇಷ್ಟಪಟ್ಟಿಲ್ಲ. ಹಾಗೆ ನೋಡಿ, ಇಲ್ಲಿ ನಾನು ₹1 ಕ್ಯಾಶ್ ಮಾಡಲಾರ್ದೇ ಮನೆಯಲ್ಲಿ ಇದ್ಕೊಂಡು ಸ್ಟಿಚಿಂಗ್ನ ನಾನು ಕಲ್ತ್ಕೊಂಡಿದ್ದೀನಿ. ಇವಾಗಲೂ ಕೂಡ ಕಲಿತಾ ಇದ್ದೀನಿ. ಯಾಕಂತಂದರೆ ಯಾವುದಾದ್ರೂ ಹೊಸ ಟ್ರೆಂಡಿಂಗ್ನಲ್ಲಿ ಬರ್ತಕ್ಕಂಥ ಬ್ಲೌಸ್ ಆಗಿರ್ಬೋದು, ನಾನು ಮೊದಲಿಗೆ ನನ್ನ ಬ್ಲೌಸ್ನ ಹೊಲ್ಕೊಂಡು ಸ್ಟಿಚ್ ಮಾಡಾದ ನಂತರ ನಾನು ಕಸ್ಟಮರ್ಸ್ ಬ್ಲೌಸ್ ಕೂಡ ಹೊಲಿತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಮೆಜರ್ಮೆಂಟ್ ಪ್ರಕಾರ ನಾನು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ತೀನಿ. ಯಾವುದು ಪಫ್ ಸ್ಲೀವ್ ಆಗಿರಬಹುದು, ಮತ್ತು ಬೋಟ್ ನೆಕ್ ಬ್ಲೌಸ್ ಆಗಿರ್ಬೋದು, ಹಲವಾರು ಡಿಸೈನ್ ಯಾವುದೇ ಒಂದು ಮೆಜರ್ಮೆಂಟ್ ಪ್ರಕಾರ ಬಂದರೂ ಕೂಡ ಇವಾಗ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಅದು ಒಂದು ನನಗೆ ಖುಷಿ ವಿಚಾರ. ಯಾಕಂತಂದ್ರೆ ಎಲ್ಲಿ ಒಂದು ಕಲೀಲಾಕ ಹೋಗಲಾರ್ದೆ ನಾನು ಓನಾಗಿ ನಾನು ಮನೇಲಿ ಇದ್ಕೊಂಡು ಒಂದು ಟೈಲರಿಂಗ್ನ ಕಲ್ತ್ಕೊಂಡಿದ್ದೀನಿ ಅಂತಂದ್ರೆ ನನಗೆ ಖುಷಿ ಅನಿಸ್ತತಿ. ಬಟ್ ಟೈಮಿಂಗ್ನ ಜಾಸ್ತಿ ತೊಗೊಂಡು, ಹಾಗೆ ನನ್ನ ಮಗಳ ಜೊತೆಗೆ ಕಲೀಲಾಕ ಹೋಗ್ಲಾಕೋ ಆಗ್ತಿರಲಿಲ್ಲ. ಒಂದು ಏನೋ ಹೊರಗಡೆ ಹೋಗಿ ನಾನು ಕಲ್ತ್ಕೊಂಡಿನಿ ಅಂದ್ರೆ ಸ್ವಲ್ಪ ಬೇಗ ಕಲಿಬೋದಿತ್ತು. ತುಂಬ ದಿನ ಆಯಿತು ನಾನು ಸ್ಟಿಚಿಂಗ್ ಕಲಿಬೇಕಾಯಿತು ಅಂತಂದ್ರೆ. ಇವಾಗ ಏನೈತಲ್ಲ, ಎಲ್ಲ ಬ್ಲೌಸ್ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರ್ತಾವೆ. ಹಾಗೆ ವರ್ಕ್ ಕೂಡ ಇವಾಗ ಕಲಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆರಿ ವರ್ಕು ಇವಾಗ ಸ್ವಲ್ಪ ಸ್ವಲ್ಪ ಕಲಿತು, ಹಾಗೆ ಕಸ್ಟಮರ್ಸ್ ಬ್ಲೌಸಿಗೆ ಕೂಡ ನಾನು ಇವಾಗ ಸಿಂಪಲ್ ವರ್ಕ್ನ ಮಾಡಿಕೊಡ್ತಾ ಇದ್ದೀನಿ. ನನಗೆ ಅಂದರೆ ನನ್ನ ಬ್ಲೌಸ್ನ ವರ್ಕ್ ಮಾಡಿಕೊಂಡು ವೇರ್ ಮಾಡಿದ ನಂತರ ನೋಡಿಬಿಟ್ಟು ಹಲವಾರು ಜನ ನಮಗೂ ಈ ರೀತಿಯಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇವಾಗ ಸಿಂಪಲ್ಲಾಗಿ ನಾನು ಚೈನ್ ಸ್ಟಿಚ್ ಹಾಕಿ ಒಂದು ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಸ್ಮಾಲ್ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಬ್ಯಾಕ್ ನೆಕ್ ಡಿಸೈನ್ನ ಮಾಡಿ ಇವಾಗ ಸ್ಟಿಚ್ ಮಾಡ್ಕೊಳ್ತೀನಿ. ಅಷ್ಟೊಂದು ಗ್ರ್ಯಾಂಡ್ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ಹಿಡಿತೈತಿ. ಯಾಕಂತಂದ್ರೆ ಇನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ. ಹೀಗಾಗಿ ನಾನು ಯಾವುದೇ ಒಂದು ಆರಿ ವರ್ಕ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ನಾನು ಹೊರಗಡೆ ಕಲ್ತಿಲ್ಲ. ಎಲ್ಲ ಕೂಡ ಇವಾಗ ನನಗೇನು ಬರಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮುಖಾಂತರ ನೋಡಿ ನಾನು ಟ್ರೈ ಮಾಡ್ತೀನಿ. ಇವಾಗ ವರ್ಕ್ ಕೂಡ ಹಲವಾರು ಇನ್ನೂ ಬ್ಲೌಸ್ ಅದಾವ, ವರ್ಕ್ ಕೂಡ ಮಾಡಬೇಕು. ಸೊ ಇನ್ನು ಅದು ಸ್ಟ್ಯಾಂಡ್ ನನಗೆ ಇಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿ ಇವಾಗ ಆರಿ ವರ್ಕ್ ನಾನು ವಿಡಿಯೋನ ನಿಮ್ಮ ಜೊತೆ ಹಾಕ್ತಾಯಿಲ್ಲ. ಇವಾಗ ಮೊದಲಿಗೆ ರಿಂಗ್ ಇತ್ತು, ಅದು ನನ್ನ ಮಗ ಮುರಿದು ಬಿಟ್ಟಾನ. ಹೀಗಾಗಿ ಸೊ ಇವಾಗ ಒಂದಿಷ್ಟು ಬ್ಲೌಸ್ ಅದಾವ, ಅವು ಎಲ್ಲ ಪೆಂಡಿಂಗ್ ಅದಾವ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿಲ್ಲ. ಮುಂದೆ ಒಂದು ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಸ್ಟ್ಯಾಂಡ್ ತರಿಸಾದ ನಂತರ ಆರಿ ವರ್ಕ್ ಡಿಸೈನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಯಾವುದಾದ್ರೂ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ ಕಟಿಂಗು ಮತ್ತು ಯಾವುದಾದ್ರೂ ಸಿಂಪಲ್ ಡಿಸೈನ್ ಮಾಡಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಅಂತಂದ್ರೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದಿಷ್ಟು ಬ್ಲೌಸ್ ವರ್ಕ್ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಹೀಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕೂಡ ಬ್ಲೌಸ್ ಕಟಿಂಗ್ ಆಗಿರಬಹುದು, ಟೈಲರಿಂಗ್ ಟಿಪ್ಸ್ ಆಗಿರ್ಬೋದು ತುಂಬಾ ಎಲ್ಲರೂ ಇಷ್ಟಪಡ್ಲಕತ್ತೀರಿ. ಇದೇ ರೀತಿಯಾಗಿ ನಮ್ಮ ಚಾನಲ್ ಮೇಲೆ ಸಪೋರ್ಟ್ ಮಾಡಿರಿ, ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಈ ಟೈಲರಿಂಗ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಅನಿಸ್ತು. ಹೀಗಾಗಿ ಇವತ್ತು ನಾನು ಟೈಲರಿಂಗಲ್ಲಿ ನೋಡಿದ್ರಲ್ಲ, ಎಲ್ಲಿ ಕಲೀಲಕ್ಕೆ ಹೋಗಲಿಲ್ಲ. ನಾನು ಅಷ್ಟೇ ಖರ್ಚಿಲ್ಲಾರ್ದನ ಮನೆಯಲ್ಲೇ ಇದ್ಕೊಂಡು ನಾನು ಬ್ಲೌಸು ಮತ್ತು ಎಲ್ಲ ರೀತಿಯ ಒಂದು ಡ್ರೆಸ್ಸಸ್ ಆಗಿರ್ಬೋದು ಕಲೀಲಕ್ಕೆ ಸ್ಟಾರ್ಟ್ ಮಾಡೀನಿ. ಎಲ್ಲ ಇವಾಗ ನೀಟಾಗಿ ಫಿನಿಶಿಂಗ್ ಕೂಡ ಎಲ್ಲ ರೀತಿಯಾಗಿ ನೀಟಾಗಿ ಬರ್ಲತ್ತಾವ. ಹೀಗಾಗಿ ಇವತ್ತು ಟೈಲರಿಂಗ್ ಜರ್ನಿ ಒಳಗೆ ಯಾವ ರೀತಿಯಾಗಿ ನಂದು ಅನುಭವ ಆಗೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಮತ್ತು ಮುಂದೆ ಒಂದು ನೆಕ್ಸ್ಟ್ ನಿಮ್ಮ ಒಂದು ಸಿಂಪಲ್ ಆಗಿರ್ತಕ್ಕಂಥ ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ್ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು.